ಬಂಧುಗಳೇ, ಜನವರಿ 26 ಬಂತು. ರಾಯಣ್ಣನ ಬಲಿದಾನ ದಿವಸ, ಗಣರಾಜ್ಯೋತ್ಸವ ಬಂತು. 2.5 ವರ್ಷಗಳ ಹಿಂದೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಸಂಗೊಳ್ಳಿ ರಾಯಣ್ಣನವರ ಪ್ರತಿಮೆಯ ಎದುರುಗಡೆ ಅವರು ಹೇಳಿದಂತಹ ಮಾತುಗಳನ್ನು ನಿಮ್ಮ ಕನಕ ಟಿವಿಯ ಮೂಲಕ ಮತ್ತೊಮ್ಮೆ ನೆನಪಿಸ್ತಾ ಇದ್ದೇನೆ. ಈಗ ಜಿಲ್ಲಾ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ಸಂಗೊಳ್ಳಿ ರಾಯಣ್ಣ ಇದು ಜಯಂತ್ಯೋತ್ಸವ ನಡೀತಾ ಇದೆ. ಅದನ್ನ ತಾಲೂಕು ಮಟ್ಟಕ್ಕೂ ಕೂಡ ಕೊಂಡೊಯ್ಯಲಿಕ್ಕೆ ಪ್ರಯತ್ನ ಮಾಡೋಣ. ತಾಲೂಕು ಮಟ್ಟದಲ್ಲೂ ಕೂಡ ಮಾಡಬೇಕು ಅಂತಕ್ಕಂಥದ್ದನ್ನ ಮಾಡಲಿಕ್ಕೆ ಆದೇಶ ಮಾಡೋಣ. ಮೂರನೇದು, ಸರ್ಕಾರಿ ಕಚೇರಿಗಳಲ್ಲಿ, ಕಾಲೇಜುಗಳಲ್ಲಿ ಅವ್ರ ಫೋಟೋ ಇಡಬೇಕು ಅಂತಕ್ಕಂಥದ್ದು ಇನ್ನೊಂದು ಡಿಮ್ಯಾಂಡ್ ಇದೆ. ಅದಕ್ಕೂ ಆದೇಶ ಮಾಡ್ತಕ್ಕಂಥ ಕೆಲಸವನ್ನು ಸಂಗೊಳ್ಳಿ ರಾಯಣ್ಣನವರ ಭಾವಚಿತ್ರವನ್ನು ಸರ್ಕಾರಿ ಇಲಾಖೆಗಳು, ಶಾಲಾ ಕಾಲೇಜುಗಳಲ್ಲಿ ಅಳವಡಿಸಬೇಕು ಅಂತ ಒಂದು ಮನವಿ ಇದೆ, ಬೇಡಿಕೆ ಇದೆ. ಅದನ್ನು ನಾನು ಈಡೇರಿಸ್ತೀನಿ ಅಂತೇಳಿ ಮೌಖಿಕ ಆದೇಶ ಕೊಟ್ಟಂತಹ ಸಿದ್ದರಾಮಯ್ಯನವರು ಮರ್ತಿದ್ದಾರೆ. ಗ್ರಾಮ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ ಸಂಗೊಳ್ಳಿ ರಾಯಣ್ಣನವರ ಜಯಂತ್ಯೋತ್ಸವ ಬಲಿದಾನ ದಿವಸವನ್ನು ಆಚರಣೆ ಮಾಡೋದಕ್ಕೆ ಒಂದು ಬೇಡಿಕೆ ಇದೆ, ಅದಕ್ಕೆ ನಾನು ಆದೇಶ ಕೊಡ್ತೀನಿ ಅಂತ ಮೌಖಿಕವಾಗಿ ಹೇಳಿದಂಥ ಸಿದ್ದರಾಮಯ್ಯನವರು 2.5 ವರ್ಷ ಮುಗಿದ ಮೇಲೆ ನಂತರ ಜನವರಿ 26 ಬಂದಿದೆ, ಈಗಲೂ ಮರ್ತಿದ್ದಾರೆ. BBMPಯಲ್ಲಿ ಸಂಗೊಳ್ಳಿ ರಾಯಣ್ಣ ಜಯಂತ್ಯೋತ್ಸವ ಮತ್ತು ಬಲಿದಾನ ದಿವಸ ಆಚರಣೆ ಮಾಡಬೇಕು ಅಂತೇಳಿ ನೇರವಾಗಿ ಕಮಿಷನರ್ಗೆ ವೇದಿಕೆ ಮೇಲೆ ಹೇಳಿದ್ರು ಸಹ ಆ ಕಮಿಷನರ್ ಇವತ್ತಿನವರೆಗೂ ಅದನ್ನು ಗಂಭೀರವಾಗಿ ತೆಗೆದುಕೊಂಡು ಇಲ್ಲ, ಆಚರಣೆನೂ ಮಾಡಿಲ್ಲ ಅನ್ನೋ ವಿಚಾರವನ್ನು ಕನಕ ಟಿವಿಯ ಮೂಲಕ ನಿಮಗೆ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇದಿಷ್ಟೇ ನಮ್ಮ ಕೈಯಲ್ಲಿ ಆಗುವಂಥದ್ದು. ನಮ್ಮ ಕೈಯಲ್ಲಿ ಏನೂ ಆಗೋದಿಲ್ಲ, ನಮ್ಮ ಕೈಲಿ ಏನೂ ಮಾಡ್ಕೊಳಕ್ಕಾಗಲ್ಲ. ನಾವು ಜೈಕಾರ ಹಾಕ್ತೀವಿ, ನಾವು ಚಪ್ಪಾಳೆ ತಡ್ತೀವಿ ಬಿಟ್ಟರೆ ಒಂದು ದೇಶಭಕ್ತ, ಸ್ವತಂತ್ರ ಹೋರಾಟಗಾರರ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ, ದೇಶಕ್ಕೋಸ್ಕರವಾಗಿ ಜೀವ ಕೊಟ್ಟಂಥ ಒಬ್ಬ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನಿಗೆ ಗೌರವ ಸಲ್ಲಿಸೋದಕ್ಕೆ ಆಗ್ತಾ ಇಲ್ಲ ಅಂತಂದರೆ ನಾವು ಯಾವ ಹಂತದಲ್ಲಿದ್ದೀವಿ ಅಂತೇಳಿ ನಮಗೆ ನಾವೇ ಪ್ರಶ್ನೆ ಮಾಡಿಕೊಳ್ಬೇಕು. ಇಂತಹ ನಿಸ್ಸಹಾಯಕರಾಗಿ, ನಿಶ್ಶಕ್ತರಾಗಿ ನಾವು ಭೂಮಿ ಮೇಲೆ ಜೀವನ ಮಾಡ್ತಾ ಇದ್ದೀವಲ್ಲ, ಈ ಸಮುದಾಯದ ಬೇಡಿಕೆಗಳಿಗೆ ಬೆಲೆ ಇಲ್ಲ ಅಂತಂದಾಗ ಈ ಸಮುದಾಯದ ಪರಿಸ್ಥಿತಿಯನ್ನು ನೀವೇ ವ್ಯಾಲ್ಯೂಯೇಷನ್ ಮಾಡ್ಕೊಳ್ಳಿ, ನಿಮಗೆ ನೀವೇ ಮೌಲ್ಯಮಾಪನ ಮಾಡ್ಕೊಳ್ಳಿ. ಈ ಸಮುದಾಯದ ವ್ಯಾಲ್ಯೂಯೇಷನ್ ಎಷ್ಟು ಅಂತೇಳಿ, ಈ ಸಮುದಾಯ ಯಾವ ಸ್ಥಿತಿಲಿ ಇದೆ ಅಂತೇಳಿ ನಿಮಗೆ ನೀವೇ ವ್ಯಾಲ್ಯೂಯೇಷನ್ ಮಾಡ್ಕೊಳ್ಳಿ. ಎಷ್ಟು ದಿವಸ ಅಂತೇಳಿ ತಲೆ ಬಗ್ಗಿಸ್ಕೊಂಡಿರ್ತೀರಿ. ನಾವೇನು ಪ್ರಪಂಚದಲ್ಲಿ ಕೇಳಬಾರದ್ದೇನು ಕೇಳಿಲ್ಲಲ್ಲ, ಪ್ರಪಂಚದಲ್ಲಿ ಕೇಳಬಾರ್ದು ಯಾರು ಏನೂ ಕೇಳಿಲ್ವಲ್ಲ. ಬಸವಣ್ಣನವರ ಭಾವಚಿತ್ರವನ್ನು ಗುಂಡ್ಲುಪೇಟೆ ಬೈ ಎಲೆಕ್ಷನ್ನಲ್ಲಿ ವೇದಿಕೆಯ ಮೇಲೆ ಅವರು ಕೇಳದೇನೆ ಇವರು ಇದೇ ಮುಖ್ಯಮಂತ್ರಿಗಳು 2017ರಲ್ಲಿ ಘೋಷಣೆ ಮಾಡ್ತಾರೆ. ವೇದಿಕೆ ಮೇಲೆ 3 ದಿವಸದಲ್ಲಿ ಸರ್ಕಾರಿ ಆದೇಶ ಆಗುತ್ತೆ. ಪ್ರತಿಯೊಂದು ಸರ್ಕಾರಿ ಇಲಾಖೆ ಮತ್ತು ಶಾಲಾ ಕಾಲೇಜುಗಳಲ್ಲಿ ಬಸವಣ್ಣನವರ ಭಾವಚಿತ್ರವನ್ನು ಅಳವಡಿಸ್ತಾರೆ. ಯಾಕೆಂದರೆ ಕಾಯಕವೇ ಕೈಲಾಸ ಅಂತ ಹೇಳಿದಂತಹ ಬಸವಣ್ಣನವರ ಆದರ್ಶ ಎಲ್ಲರಿಗೂ ಗೊತ್ತಾಗಬೇಕು. ಅಲ್ಲಿ ದೇಶಭಕ್ತಿಯ ಬಗ್ಗೆ ಗೊತ್ತಾಗಬೇಕು, ದೇಶಭಕ್ತಿ ಯುವಕರಿಗೆ ಮಾದರಿ ಆಗಬೇಕು, ಆದರ್ಶ ಆಗಬೇಕು ಅಂತ ವಿಚಾರಕ್ಕೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಹುಟ್ಟಿದ್ರೆ ಆಗಸ್ಟ್ 15, ಅವರು ಹುತಾತ್ಮರಾದರೆ ಜನವರಿ 26. ಇಂತಹ ಹೋರಾಟಗಾರ ಜಗತ್ತಿನಲ್ಲಿ ಸಿಗೋದಿಲ್ಲ. ಇಂತಹ ಹೋರಾಟಗಾರನ ಭಾವಚಿತ್ರ ಸರ್ಕಾರಿ ಇಲಾಖೆಗಳು ಮತ್ತು ಶಾಲಾ ಕಾಲೇಜುಗಳಲ್ಲಿ ಇರಬೇಕು. ಯಾಕೆಂದರೆ ಸಂಗೊಳ್ಳಿ ರಾಯಣ್ಣ ಸ್ವಾಮಿನಿಷ್ಠೆ, ದೇಶಭಕ್ತಿಗೆ ಹೆಸರುವಾಸಿಯಾಗಿರುವಂಥದ್ದು. ಕನ್ನಡಿಗರ ಸ್ವಾಭಿಮಾನಕ್ಕೆ ಮತ್ತೊಂದು ಹೆಸರು ಸಂಗೊಳ್ಳಿ ರಾಯಣ್ಣ. ಆ ಭಾವಚಿತ್ರವನ್ನಾದರೂ ನೋಡಿ ಭ್ರಷ್ಟ ಅಧಿಕಾರಿಗಳು ಭ್ರಷ್ಟಾಚಾರ ಮಾಡ್ತಾ ಇರುವಂಥವರಿಗೆ ಸಂಗೊಳ್ಳಿ ರಾಯಣ್ಣ ನೆನಪಾಗಬೇಕು ಅಂತೇಳಿ ನಾವು ಮನವಿಯನ್ನು ಕೊಟ್ಟಿದ್ದೇವೆ. ಶಾಲಾ ಕಾಲೇಜುಗಳಲ್ಲಿ ಸಂಗೊಳ್ಳಿ ರಾಯಣ್ಣನಂತಹ ನಾವು ಸಹ ದೇಶಭಕ್ತರಾಗಬೇಕು, ಸ್ವಾಮಿನಿಷ್ಠೆಯನ್ನು ನಾವು ಉಳಿಸ್ಕೊಳ್ಬೇಕು ಅಂತೇಳಿ ವಿದ್ಯಾರ್ಥಿಗಳಿಗೆ ಮನವರಿಕೆ ಆಗಬೇಕು ಅಂತೇಳಿ ನಾವು ಶಾಲಾ ಕಾಲೇಜುಗಳಿಗೆ ಇಡಿ ಅಂತ ಹೇಳಿರುವಂಥದ್ದು. ಯಾರು ಏನೇನೋ ಮಾಡ್ತಾರೆ. ಇಂತಹ ಒಂದು ಬೇಡಿಕೆಯನ್ನು 2023ರಿಂದ ಪ್ರಾರಂಭ ಮಾಡ್ಕೊಳ್ತಾ ಬರ್ತಾ ಇದ್ದೀವಿ. 2023 ಆಗಸ್ಟ್ 15ನೇ ತಾರೀಕು ಬೆಂಗಳೂರಿನ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಪ್ರತಿಮೆಯ ಮುಂದೆಗಡೆ ಮನವಿಯನ್ನು ಕೊಟ್ಟು ಅವತ್ತು ಮಾತನಾಡಿರುವಂತಹ ಮಾತುಗಳನ್ನು ನಿಮಗೆ ಪ್ಲೇ ಮಾಡಿದ್ದೇವೆ. ಆಗಲೇ ಇಲ್ಲ ಅಂತಂದರೆ ಮತ್ತು ನಾವು ಯಾವ ಬೇಡಿಕೆಯನ್ನು ಇಟ್ಟಿದ್ದೀವಿ? ಈ ಸಮುದಾಯಕ್ಕೆ ಏನು ಬೇಕು ಏನು ಬೇಡ ಅಂತ ಕೇಳೋರು ಯಾರೂ ಇಲ್ಲಲ್ಲ. ಯಾರ ಹತ್ರ ಹೋಗಿ ಕೇಳಬೇಕು?
ಈಗ ಒಂದು ಲ್ಯಾಂಡ್ ಮಾರ್ಕ್ ಅಂತ ಒಂದು ಸಿನಿಮಾ ನೋಡ್ಕೊಳ್ತಾ ಬಂದೆ. ಆ ಸಿನಿಮಾದಲ್ಲಿ ಇವತ್ತಿಗೂ ಸಹ ತುಳಿತಕ್ಕೆ ಒಳಪಟ್ಟಿರುವಂತಹ ಇವರು ಇವತ್ತಿಗೂ ಸಹ ತಮ್ಮ ಹಕ್ಕುಗಳನ್ನು ತೆಗೆದುಕೊಳ್ಳೋದಕ್ಕೋಸ್ಕರವಾಗಿ ಎಷ್ಟೆಲ್ಲ ಶ್ರಮ ಪಡ್ತಾ ಇದ್ದಾರೆ ಅಂತ ಒಂದು ಸಿನಿಮಾ. ಆ ಸಿನಿಮಾದಲ್ಲಿ ಮುಖ್ಯವಾಗಿ ನಾವು ಗುರುತಿಸ್ಕೊಳ್ಬೇಕಾಗಿರುವುದು ಲ್ಯಾಂಡ್ ಮಾರ್ಕಲ್ಲಿ ಏನು ತುಳಿತಕ್ಕೆ ಒಳಪಟ್ಟಿರುವಂಥ ತಳ ಸಮುದಾಯಗಳು ಅಂತ ಏನು ಹೇಳ್ತೀವಲ್ಲ, ಅದರಲ್ಲಿ ಪ್ರಮುಖವಾಗಿ ನಮ್ಮ ಕುರುಬ ಸಮುದಾಯವೂ ಸಹ ಒಂದು ಇದೆ, ಖಂಡಿತವಾಗ್ಲೂ ಇದೆ. ನಮ್ಮಲ್ಲಿ ಹಕ್ಕುಗಳನ್ನು ಕೇಳೋದಕ್ಕೆ ನಮಗೆ ಬರೋದಿಲ್ಲ, ನಮ್ಮ ಸಮುದಾಯದ ಸಂಘಟನೆ ಬಗ್ಗೆ ನಮಗೆ ಬರೋದಿಲ್ಲ, ಸಮುದಾಯದಲ್ಲಿ ಜಾಗೃತಿ ಇಲ್ಲ, ಸಮುದಾಯಕ್ಕೆ ಬೇಕಾಗಿರುವಂತಹ ಬೇಡಿಕೆಗಳನ್ನು ಸಲ್ಲಿಸೋದಕ್ಕೆ ಬರೋದಿಲ್ಲ. ಯಾವಾಗಲೂ ಸಹ ನಮ್ಮ ತಲೆ ಬಗ್ಗಿಸ್ಕೊಂಡು ಹೇಳಿದ್ದನ್ನೆಲ್ಲ ಕೇಳ್ಕೊಂಡು ಹೋಗ್ತಾ ಇದ್ದೀವಿ ಅಂತಂದರೆ, ಆ ಲ್ಯಾಂಡ್ ಮಾರ್ಕ್ ಸಿನಿಮಾದಲ್ಲಿ ದುನಿಯಾ ವಿಜಿ ಏನು ಆ್ಯಕ್ಟಿಂಗ್ ಮಾಡಿದಾರಲ್ಲ, ಒಂದು ಮೆಸೇಜ್ ಕೊಟ್ಟಿದ್ದಾರಲ್ಲ, ಕಾಟೇರ ಸಿನಿಮಾದಲ್ಲಿ ಬಂತಲ್ಲ, ಅದೇ ರೀತಿಯಾಗಿ ಇವತ್ತಿಗೂ ನಮ್ಮ ಕುರುಬ ಸಮುದಾಯ ತುಳಿತಕ್ಕೆ ಒಳಪಟ್ಟಿರುವಂಥ ಸಮುದಾಯಗಳಲ್ಲಿ ಮೇಲ್ಪಂಕ್ತಿಯಲ್ಲಿ ನಿಲ್ತಾ ಇದೆ. ಮೇಲ್ಪಂಕ್ತಿಯಲ್ಲಿ ಬೇಸರ ಆಗುತ್ತೆ, ಧ್ವನಿ ಎತ್ತಬೇಕಲ್ಲ. ಇಡೀ ಕರ್ನಾಟಕದಲ್ಲಿ ಬೀದರ್ ಔರಾದು ಬಾರ್ಡರ್ ತಾಲೂಕಿಂದ ಹಿಡಿದು ಚಾಮರಾಜನಗರ ಬಾರ್ಡರ್ ತಾಲೂಕು ಕೊಳ್ಳೇಗಾಲದವರೆಗೂ ಈ ಕುರುಬ ಸಮುದಾಯ ಇದೆ. 31 ಜಿಲ್ಲೆಯಲ್ಲಿ ವಿಸ್ತಾರವಾಗಿ ಹರಡಿಕೊಂಡಿದೆ. ಜನಸಂಖ್ಯೆಯಲ್ಲಿ ನಂಬರ್ 1 ಸ್ಥಾನದಲ್ಲಿದೆ. ಸಿಂಗಲ್ ಲಾರ್ಜೆಸ್ಟ್ ಕಮ್ಯುನಿಟಿ ಇನ್ ಕರ್ನಾಟಕ, ಸಿಂಗಲ್ ಲಾರ್ಜೆಸ್ಟ್ ಕಮ್ಯುನಿಟಿ ಇನ್ ಇಂಡಿಯಾ ಅಂತ ಹೇಳ್ತೀವಿ ನಾವು. ಏನಕ್ಕೆ, ಯಾತಕ್ಕೆ? ಸ್ವತಂತ್ರ ಹೋರಾಟಗಾರರು, ಇತಿಹಾಸ ಪುರುಷರು ಅಷ್ಟು ಜನ ಇದ್ದಾರೆ, ಮಾದರಿ ಆಗಬೇಕಲ್ಲ, ಅವರ ಆದರ್ಶವನ್ನು ನಾವು ಬಳಸ್ಕೊಳ್ತಾ ಇದ್ದೀವ ನಾವು ಜಯಂತಿಗಳನ್ನು ಮಾಡ್ತಾ ಇದ್ದೀವಿ. ಕೊನೆಯ ಪಕ್ಷ ಅವರಲ್ಲಿರುವಂತಹ ಬದ್ಧತೆ ನಮಗಿಲ್ಲ, ಅವರ ಆದರ್ಶಗಳನ್ನು ಪಾಲಿಸಬೇಕು ಅಂತ ಗೊತ್ತಿಲ್ಲ, ಆ ಧೈರ್ಯ ನಮಗಿಲ್ಲ, ಕಣ್ಣು ಮುಂದೆ ನಡೀತಾ ಇರುವಂತಹ ಅನ್ಯಾಯಗಳನ್ನು ಪ್ರಶ್ನೆ ಮಾಡೋ ಶಕ್ತಿ ಇಲ್ಲ. ಮತ್ತು ಯಾತಕ್ಕೋಸ್ಕರವಾಗಿ ನಾವು ಜೀವನ ಮಾಡ್ತಾ ಇದ್ದೀವಿ? ನನ್ನ ಕುಟುಂಬ, ನಾನು ಚೆನ್ನಾಗಿರಬೇಕು. ಒಂದಷ್ಟು ಜನ ಇದ್ದಾರೆ ನಮ್ಮ ಸಮುದಾಯದಲ್ಲಿ, ಕುರುಬಾನ ಹೆಸರನ್ನ ಇಟ್ಕೊಂಡ್ಬಿಟ್ಟು ಬೆರಳೆಣಿಕೆಯಷ್ಟು ಜನ ಇಟ್ಕೊಂಡು ಆ ಕುರುಬಾನ ಹೆಸರಿನಲ್ಲೇ ಜೀವನ ಮಾಡ್ತಾ ಇದ್ದಾರಲ್ಲ. ಕುರುಬ ಸಮುದಾಯದಲ್ಲಿ ಉತ್ಪನ್ನ ಆಗುವಂತಹ ಹಣಕ್ಕೆ ಲೆಕ್ಕ ಹಾಕೊಡ್ದಂಗೆ ಜೀವನ ಮಾಡ್ತಾ ಇದ್ದಾರಲ್ಲ. ಕುರುಬ ಸಮುದಾಯವನ್ನು ಯಾವ ಹಂತಕ್ಕೆ ತೆಗೆದುಕೊಂಡು ಹೋಗ್ಬೋದಾಗಿತ್ತು, ಯಾರಿಗೂ ಇದರ ಬಗ್ಗೆ ಸ್ವಲ್ಪ ಕಾಳಜಿ ಅಂತೂ ಕಾಣ್ತಾ ಇಲ್ವಲ್ಲ. ಆಗಸ್ಟ್ 15 ಜನವರಿ 26 ಅಂತಂದರೆ ಇಡೀ ಜಗತ್ತಿನಲ್ಲಿ ಯಾರೂ ಸಹ ಇಂತಹ ಒಬ್ಬ ಹೋರಾಟಗಾರ, ಇಂತಹ ಒಬ್ಬ ವೀರ ಸಿಗೋದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಭಾರತಕ್ಕೆ ಸ್ವತಂತ್ರ ಬಂದಾಗ ಸಂಗೊಳ್ಳಿ ರಾಯಣ್ಣನವರ ಜನ್ಮದಿನ ಆಗುತ್ತೆ. ಭಾರತ ಗಣರಾಜ್ಯ ಆದಾಗ ಜನವರಿ 26 ಸಂಗೊಳ್ಳಿ ರಾಯಣ್ಣನವರನ್ನು ಬ್ರಿಟಿಷರು ಗಲ್ಲಿಗೇರಿಸ್ತಾರೆ. ಇಂತಹ ಒಬ್ಬ ಹೋರಾಟಗಾರನ ಭಾವಚಿತ್ರವನ್ನು ಇಡೀ ಮುಖ್ಯಮಂತ್ರಿಗಳೇ ಅಂತಂದರೆ ಭಾರತೀಯ ಜನತಾ ಪಕ್ಷ ನೇತೃತ್ವದ ಬಸವರಾಜ ಬೊಮ್ಮಾಯಿ ಅವರು ಸಂಗೊಳ್ಳಿ ರಾಯಣ್ಣನವರ ಆಚರಣೆಯನ್ನು ಜಿಲ್ಲಾ ಮತ್ತು ರಾಜ್ಯ ಮಟ್ಟಕ್ಕೆ ಮಾಡಿ ಹೋದರು. ಸಂಗೊಳ್ಳಿ ರಾಯಣ್ಣನವರ ತಾಲೂಕು ಮತ್ತು ಗ್ರಾಮ ಮಟ್ಟಕ್ಕೆ ಮತ್ತು ಭಾವಚಿತ್ರವನ್ನು ಇಡೀ ಮುಖ್ಯಮಂತ್ರಿಗಳೇ ಅಂತೇಳಿ 100 ಮನವಿಗಳನ್ನು ಕೊಟ್ಟು ಹೇಳಿದ್ರೂ ಸಹ ಮಾಡಲಿಲ್ಲ ಅಂತಂದರೆ ಏನು ಮಾಡಬೇಕು? ಬಾಯ್ ಬಡ್ಕೊಳ್ಬೇಕಾ ನಾವು? ಏನು ಕೇಳಿದ್ವಿ ನಾವು? ಕುರುಬರ ಅಭಿವೃದ್ಧಿ ನಿಗಮ ಮಾಡೋದಿಲ್ಲ. ಕುರಿಗಾರರ ಸಂರಕ್ಷಣೆಗೆ ಪೂರ್ತಿ ಕೊಡಿ, ಅಲ್ಲಿಕ್ಕಿತ್ತು ಹಾವು ಮಾಡಾಕಿದ್ರು. ಸಂಗೊಳ್ಳಿ ರಾಯಣ್ಣನವರ ಹೆಸರಿನಲ್ಲಿ ಭಾವಚಿತ್ರದ ಬಗ್ಗೆ ನಾವು ಹೇಳಿದ್ವಿ. ಕನಕದಾಸರ ಹೆಸರನ್ನು ಧಾರವಾಡ ಯೂನಿವರ್ಸಿಟಿ ಕೊಡಿ, ಮಾಹಿತಿ ತಗೊಂಡ್ರು, ಮಾಡಲಿಲ್ಲ. ಅಹಲ್ಯಾಬಾಯಿ ಹೋಳ್ಕರ್ ಅವರ ಬಗ್ಗೆ ಒಂದು ಪ್ರತಿಮೆ ಸ್ಥಾಪನೆ ಮಾಡಿ ಬಿಜಾಪುರದಲ್ಲಿ ಆಗಿದೆ, ಮಾಡೋದಿಲ್ಲ. ಮತ್ತೇನು ಮಾಡ್ತೀರಿ ಈ ಸಮುದಾಯಕ್ಕೆ ಮತ್ತೇನು ಮಾಡ್ತೀರಿ? 12 ಎಕರೆ ಜಾಗದಲ್ಲಿ 9 ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿಕೊಟ್ಟೆ, ರಾಮಚಂದ್ರಪ್ಪ ಹಾಳು ಮಾಡ್ದ ಅಂತೇಳಿ ವೇದಿಕೆ ಮೇಲೆ ಹೇಳ್ತೀರಿ ಅಂತಂದರೆ, ಅದನ್ನು 9 ಕೋಟಿ ರೂಪಾಯಿ ಏನಾಯಿತು, ರಾಮಚಂದ್ರಪ್ಪ ಏನು ಮಾಡಿದ್ರು, ಸಮಾಜದ ಹಣ ಇದು, ಅದನ್ನು ಪ್ರಶ್ನೆ ಮಾಡಬೇಕಲ್ಲ. ಅದನ್ನು ಕೇಳಬೇಕಾಗಿರುವಂಥವ್ರು ಯಾರು? ಸಮುದಾಯ ಕೇಳಬೇಕು. ಸಮುದಾಯ ಕೇಳೋದಿಲ್ಲ, ಕಾಯ್ತಾ ಕೂತಿದ್ದಾರೆ. ನೆಕ್ಸ್ಟ್ ಎಲೆಕ್ಷನ್ ಎಲ್ಲಿ ಬರುತ್ತೆ ಕುರುಬರದು? ನಾವಲ್ಲಿಗೆ ಪಾರ್ಟಿಸಿಪೇಟ್ ಮಾಡಬೇಕು. ಅವ್ರು ಯಾರೋ ವೋಟಿಂಗ್ ಕಾರ್ಡ್ ಮಾಡಿಕೊಡ್ತಾರೆ, ಅವ್ರು ಯಾರೋ ಒಂದು ಓಟಿಗೆ ಎಷ್ಟು ಕೊಡ್ತಾರೆ, ನಮಗೊಂದು ಬಿರಿಯಾನಿ ಕೊಡ್ತಾರೆ. ಇದನ್ನು ಯೋಚನೆ ಮಾಡ್ತಾ ಇದ್ದಾರೆ ಹೊರತು ಇಲ್ಲಿ ಸಮುದಾಯಕ್ಕೆ ಆಗ್ತಾ ಇರುವಂತಹ ಅನ್ಯಾಯವನ್ನು ಸರಿಪಡಿಸಬೇಕು ಅಂತ ಹೇಳುವಂತಹ ಒಂದು ಜಿಲ್ಲೆಯಲ್ಲಿ ನಾವು ಸಮುದಾಯದ ಪರವಾಗಿ ಧ್ವನಿ ಎತ್ತುತ್ತೀವಿ, ನಾವು ಗಟ್ಟಿಯಾಗಿ ಧ್ವನಿ ಎತ್ತುತ್ತೀವಿ ಅಂತೇಳಿ 25 ಜನ ಈ ಸಮುದಾಯದ ಪರವಾಗಿ ಧ್ವನಿ ಎತ್ತುತ್ತೀವಿ ಅಂತೇಳಿ 25 ಜನ ಒಂದು ಜಿಲ್ಲೆಯಲ್ಲಿ ಬರ್ತಾರಾ? ಒಂದು ಜಿಲ್ಲೆಯಲ್ಲಿ ಸಿಗ್ತಾರಾ? ನೀವು ಬೀದರಲ್ಲಿದ್ದೀರಿ, ಚಾಮರಾಜನಗರದಲ್ಲಿದ್ದೀರಿ, ದಾವಣಗೆರೆಯಲ್ಲಿದ್ದೀರಿ,
ಚಾಮರಾಜನಗರ ಇದ್ದೀರಿ, ಮೈಸೂರು ಇದ್ದೀರಿ, ಕೋಲಾರ, ಚಿಕ್ಕಬಳ್ಳಾಪುರ, ಶಿವಮೊಗ್ಗ, ಚಿಕ್ಕಮಗಳೂರು ಎಲ್ಲ ಜಿಲ್ಲೆನಲ್ಲಿ ಇದ್ದೀರಲ್ಲ. ಒಂದು ಜಿಲ್ಲೆಯಲ್ಲಿ 25 ಜನ ಸಮಾಜಕ್ಕೋಸ್ಕರವಾಗಿ ನಾನು ಕೊನೆ ಪಕ್ಷ ವಾರದಲ್ಲಿ ಇಷ್ಟು ಗಂಟೆ ನಾನು ಮೀಸಲಿಡ್ತೇನೆ, ಸಮಾಜದ ಆಸ್ತಿ ಉಳಿಸೋದಕ್ಕೆ, ಸಮಾಜದ ಅಭಿವೃದ್ಧಿಗೋಸ್ಕರ ಉಳಿಸ್ತೀನಿ ಅಂತೇಳಿ ಒಂದು ಜಿಲ್ಲೆಗೆ 25 ಜನ ಸಿಗ್ತಾರಾ? ಗೊತ್ತಿಲ್ಲ. ಭಯ, ಯಾರೇನು ಹೇಳ್ಬಿಡ್ತಾರೋ ಭಯ. ಈ ಭಯದಿಂದ ಬದುಕ್ತಾ ಇರುವಂಥ ನಮ್ಮ ಸಮುದಾಯ ಸಂಗೊಳ್ಳಿ ರಾಯಣ್ಣನ ವಂಶಸ್ಥರು ಅಂತ ಹೇಳ್ಕೊಳ್ತೀವಿ. ಶೂರ, ವೀರ, ಧೀರ ಸಂಗೊಳ್ಳಿ ರಾಯಣ್ಣನ ವಂಶಸ್ಥರು, ಹಕ್ಕ ಬುಕ್ಕರ ವಂಶಸ್ಥರು, ಅಹಲ್ಯಾಬಾಯಿ ಹೋಳ್ಕರ್ ವಂಶಸ್ಥರು ಅಂತ ಹೇಳ್ಕೊಳ್ತೀವಿ. ನಮಗೆ ನಾವೇ ಪ್ರಶ್ನೆ ಮಾಡಿಕೊಂಡ್ರೆ ನಮಗಾಗೋದು ನಾವು ಎಂತಹ ಪರಿಸ್ಥಿತಿನಲ್ಲಿದ್ದೀವಿ. ಒಂದು ಸಂಗೊಳ್ಳಿ ರಾಯಣ್ಣನವರ ಭಾವಚಿತ್ರದ ಆದೇಶ ಮಾಡಿಸ್ಲಿಕ್ಕೆ ನಮ್ಮ ಕೈಲಿ ಆಗ್ತಾ ಇಲ್ಲ. ತಾಲೂಕು ಮತ್ತು ಗ್ರಾಮ ಮಟ್ಟದಲ್ಲಿ ಒಂದು ಆಚರಣೆ ಮಾಡೋಕ್ಕೆ ಆದೇಶ ಮಾಡಲಿಕ್ಕೆ ನಮ್ಮ ಕೈಲಿ ಆಗ್ತಾ ಇಲ್ಲ. ಅಂದರೆ ಈ ಪರಿಸ್ಥಿತಿಯಲ್ಲಿದ್ದೀವಿ. ಕನಕದಾಸರ ಹೆಸರನ್ನು ಧಾರವಾಡ ಯೂನಿವರ್ಸಿಟಿ ಅವಿಭಾಜಿತ ಧಾರವಾಡ ಜಿಲ್ಲೆಯಲ್ಲಿ ಹಾವೇರಿನೂ ಬರುತ್ತೆ. ಕನಕದಾಸರ ಹುಟ್ಟೂರು ಹಾವೇರಿನಲ್ಲೂ ಇದೆ. ಇದನ್ನು ಮಾಡಿಸ್ಲಿಕ್ಕೆ ನಮ್ಮ ಕೈಲಿ ಆಗ್ತಾ ಇಲ್ಲ ಅಂತಂದರೆ ನಾವೆಂತಹ ನಿಶ್ಶಕ್ತರು. ಬರೀ ಅವನೇನೋ ಮಾತಾಡ್ದ, ಅವನ ಹತ್ರ ತಪ್ಪು ಕಂಡಿಡಿರಿ. ಕನಕ ಟಿವಿಲಿ ರಾಜು ಮೌರ್ಯ ಮಾತಾಡ್ದ, ಅವನ ತಪ್ಪು ಕಂಡಿಡಿರಿ, ಅವನಿಗೊಂದು ಉತ್ತರ ಕೊಟ್ರಿ, ಕಮೆಂಟ್ ಹಾಕ್ರಿ, ಖುಷಿ ಪಡ್ರಿ, ಇನ್ಯಾರನ್ನ ಮೆಚ್ಚೋದಕ್ಕೆ ಹೋಗ್ಬೇಡಿ. ಈ ಸಮುದಾಯದಲ್ಲಿ ಹುಟ್ಟಿದಿರಿ, ಸಮುದಾಯದಲ್ಲಿ ಋಣ ನಿಮ್ಮ ಮೇಲಿದೆ. ಈ ಸಮುದಾಯಕ್ಕೆ ಏನಾದರೂ ಅನುಕೂಲ ಮಾಡಬೇಕು ಅಂತಂದರೆ ಮನುಷ್ಯ ಶಾಶ್ವತ ಅಲ್ಲ, ಮನುಷ್ಯನ ಜೀವನ ಶಾಶ್ವತ ಅಲ್ಲ. ಆದರೆ ಈ ಸಮುದಾಯ ಶಾಶ್ವತ. ಈ ಸಮುದಾಯದಲ್ಲಿ ಹುಟ್ಟಿರ್ತೀವಿ. ನಿಮ್ಮನ್ನು ಕುರುಬ ಅಂತಲೇ ಹುಟ್ಟಿರೋದು, ನೀವು ಕುರುಬ ಅಂತಲೇ ಬೆಳೆಯೋದು, ಕುರುಬ ಅಂತಲೇ ನೀವು ಮದುವೆ ಆಗೋದು, ಕುರುಬ ಅಂತಲೇ ಜೀವ ಹೋಗುವಂಥದ್ದು. ಇಂಥ ಟೈಮಲ್ಲಿ ಇಷ್ಟೊಂದು ಕುರುಬ ಸಮುದಾಯದಲ್ಲಿ ಇನ್ವಾಲ್ವ್ಮೆಂಟ್ ಇದ್ದಾಗ ಈ ಸಮುದಾಯದ ಅಭಿವೃದ್ಧಿಗೋಸ್ಕರವಾಗಿ ಯೋಚನೆ ಮಾಡಬೇಕಲ್ಲ, ದನಿ ಎತ್ತರಿ ಸ್ವಾಮಿ. ಮುಖ್ಯಮಂತ್ರಿಗಳೇ, ಆಗಸ್ಟ್ 15ಕ್ಕೆ ಹೇಳಿದ್ರಿ, ಜನವರಿ 26ಕ್ಕೆ ಬಂತು. ಮತ್ತೊಮ್ಮೆ ನಿಮಗೆ ನೆನಪಿಸ್ತಾ ಇದ್ದೀವಿ. ನಾಳೆ ಬೆಳಿಗ್ಗೆ ನೀವು ಅದನ್ನು ಘೋಷಣೆ ಮಾಡ್ತೀರಾ ಅಂತ ಹೇಳ್ಬಿಟ್ಟು ನಿಮಗೆ ಮತ್ತೊಮ್ಮೆ ನಾವು ಮನವಿಯನ್ನು ಸಲ್ಲಿಸಿದ್ದೀವಿ. ನೀವು ಆಗಸ್ಟ್ 15ನೇ ತಾರೀಕು, ಜನವರಿ 26ನೇ ತಾರೀಕು ತಾಲೂಕು ಮತ್ತು ಗ್ರಾಮ ಮಟ್ಟದಲ್ಲಿ ಸಂಗೊಳ್ಳಿ ರಾಯಣ್ಣನವರ ಭಾವಚಿತ್ರವನ್ನು ಇಡಬೇಕು ಆದೇಶ ಮಾಡಿ. ಎಲ್ಲ ಶಾಲಾ ಕಾಲೇಜುಗಳು, ಸರ್ಕಾರಿ ಇಲಾಖೆಗಳಲ್ಲಿ ಇಡಬೇಕು ಅಂತ ಆದೇಶ ಮಾಡಿ. ತಾಲೂಕು ಮತ್ತು ಗ್ರಾಮ ಮಟ್ಟದಲ್ಲಿ ಆಚರಣೆ ಮಾಡಬೇಕು ಅಂತ ಆದೇಶ ಮಾಡಿ. ಸಂಗೊಳ್ಳಿ ರಾಯಣ್ಣನಂತಹ ವೀರ ಯೋಧನಿಗೆ ನಾವು ಕೊಡುವಂತಹ ಗೌರವ ಆಗುತ್ತೆ. ಬಂಧುಗಳೇ, ಕನಕ ಟಿವಿ ಸುಮ್ಮನೆ ವಿಡಿಯೋ ಮಾಡಾಕೋದು, ಸುಮ್ಮನೆ ಮಾತಾಡೋದು ಮಾಡೋದಿಲ್ಲ. ಸತ್ಯವನ್ನಷ್ಟೇ ಹೇಳ್ತೇವೆ, ಗೊತ್ತಿರುವಂತಹ ಮಾಹಿತಿಗಳನ್ನು ತಿಳ್ಕೊಂಡು ಹೇಳ್ತೇವೆ. ಈ ಕಾರಣ ಇಷ್ಟೇ, ಮಲಗಿರುವಂತಹ ಕುರುಬ ಸಮುದಾಯ ಎದ್ದೇಳಬೇಕು, ಜಾಗೃತ ಆಗಬೇಕು, ನಿಮ್ಮ ಶಕ್ತಿ ಗೊತ್ತಾಗಬೇಕು, ಸಮುದಾಯದಲ್ಲಿ ಆಗ್ತಾ ಇರುವಂಥ ಅನ್ಯಾಯ ಗೊತ್ತಾಗಬೇಕು ಅನ್ನೋ ವಿಚಾರಕ್ಕೆ ನಾವು ಮಾತಾಡ್ತಾ ಇದ್ದೀವಿ. ಕನಕ ಟಿವಿಯ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.